ನಮ್ಮ ಅಸ್ತಿತ್ವದ ಬಗ್ಗೆ, ಈ ಜಗತ್ತಿನ ರಚನೆ ಬಗ್ಗೆ, ಅಂದ್ರೆ ನಾವು ಯಾಕೆ ಇಲ್ಲಿದ್ದೀವಿ ಅನ್ನೋ ಬಗ್ಗೆ ನಮ್ಗೆಲ್ಲರಿಗೂ ಒಂದಲ್ಲ ಒಂದು ಬಾರಿ ಆಳವಾದ ಪ್ರಶ್ನೆಗಳು ಖಂಡಿತ ಕಾಡಿಯೇ ಇರುತ್ತಲ್ವಾ? ಹೌದು, ಪ್ರತಿಯೊಬ್ಬರಿಗೂ ಕಾಡುತ್ತೆ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮದಲ್ಲಿ ನಾವು ಒಂದು ಅತ್ಯಂತ ವಿಶಿಷ್ಟವಾದ ಆಧ್ಯಾತ್ಮಿಕ ಪ್ರವಚನವನ್ನ, ಅಂದ್ರೆ ಅವರ ಭಾಷೆಯಲ್ಲಿ ಹೇಳೋದಾದ್ರೆ ಮುರುಳಿಯನ್ನ ಪೂರ್ತಿಯಾಗಿ ಡಿಕೋಡ್ ಮಾಡ್ತಿದ್ದೀವಿ. ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದಂತಹ ಮೂಲವಸ್ತು. ಖಂಡಿತ. ಇದು ಕೇವಲ ಒಂದಷ್ಟು ಸಾಮಾನ್ಯ ನಂಬಿಕೆಗಳ ಬಗ್ಗೆ ಮಾತಾಡೋ ಪಠ್ಯ ಅಲ್ಲ, ಬದಲಾಗಿ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳವನ್ನ ನಿಖರವಾಗಿ 5000 ವರ್ಷಗಳ ಒಂದು ಬೃಹತ್ ಕಾಲಚಕ್ರವಾಗಿ ಹೇಗೆ ವಿಂಗಡಿಸುವುದು ಅಂತ ಇದು ವಿವರಿಸುತ್ತೆ. ಆಕ್ಚುಲಿ ಜಗತ್ತು ಒಂದು ನಾಟಕ ಅನ್ನೋ ಸುಂದರವಾದ ರೂಪಕದ ಹಿಂದಿರೋ ತರ್ಕನ ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ನಮ್ಮ ಮುಖ್ಯ ಉದ್ದೇಶ. ಹೌದು. ಜೊತೆಗೆ ಅತ್ಯಂತ ಪ್ರಾಚೀನ ಅಂತ ಅನ್ಸೋ ಈ ಫಿಲಾಸಫಿ ಮಾಹಿತಿ ಮತ್ತು ಒತ್ತಡಗಳಿಂದ ತುಂಬಿರೋ ಇಂದಿನ ನಮ್ಮ ಆಧುನಿಕ ಜೀವನದಲ್ಲಿ ಮಾನಸಿಕ ಹಗುರತೆಯನ್ನ ಕಂಡುಕೊಳ್ಳೋಕೆ ಹೇಗೆ ಪ್ರಾಯೋಗಿಕ ಸಾಧನ ಆಗ್ಬಲ್ಲದು ಅನ್ನೋದನ್ನ ನಾವಿಂದು ಅನ್ವೇಷಣೆ ಮಾಡ್ತೀವಿ. ಈ ಪಠ್ಯದ ವಿಶಿಷ್ಟತೆ ಏನಂದ್ರೆ, ಇದು ಕೇವಲ ಏನು ನಡೀತಿದೆ ಅಂತ ಪಟ್ಟಿ ಮಾಡಲ್ಲ, ಬದಲಾಗಿ ಮಾನವನ ಅಸ್ತಿತ್ವದ ಬಗ್ಗೆ ಅದು ಏಕೆ ಇಷ್ಟು ಆಳವಾದ ದೃಷ್ಟಿಕೋನವನ್ನು ಹೊಂದಿದೆ ಅಂತ ತಾರ್ಕಿಕವಾಗಿ ಬಿಡಿಸಿ ಹೇಳುತ್ತೆ. ಅಂದ್ರೆ ಇದರಲ್ಲಿರೋ ಬ್ರಹ್ಮಾಂಡದ ಕಲ್ಪನೆಗಳು, ಆತ್ಮಗಳು ನಿರ್ವಹಿಸೋ ವಿಭಿನ್ನ ಪಾತ್ರಗಳು ಮತ್ತು ರಾಜಯೋಗದ ಸರಳತೆನ ಓದಿದಾಗ ನನಗಂತೂ ನಿಜಕ್ಕೂ ಒಂದು ಹೊಸ ಪ್ರಪಂಚವೇ ತೆರೆದುಕೊಂಡಾಗೆ ಭಾಸವಾಯಿತು. ಜಗತ್ತನ್ನ ನೋಡೋ ನಮ್ಮ ಸಾಂಪ್ರದಾಯಿಕ ದೃಷ್ಟಿಕೋನಗಳನ್ನ ಇದು ಸಂಪೂರ್ಣವಾಗಿ ಬುಡುಮೇಲು ಮಾಡೋ ಪ್ರಯತ್ನ ಮಾಡತ್ತೆ ಅಂತಲೇ ಹೇಳ್ಬೋದು. ಅಂದ್ರೆ ನಮ್ಮ ದೈನಂದಿನ ಜೀವನದ ಸಣ್ಣ ಪುಟ್ಟ ಗೊಂದಲಗಳು, ಆಫೀಸ್ ಟೆನ್ಷನ್, EMI ಕಟ್ಟೋ ಚಿಂತೆ, ಇವೆಲ್ಲದರ ಆಚೆಗೆ ಇಡೀ ಅಸ್ತಿತ್ವವನ್ನ ಒಂದು ಬೃಹತ್ ಚಿತ್ರಣದಲ್ಲಿ ನೋಡಕ್ಕೆ ಇದು ಪ್ರೇರೇಪಿಸುತ್ತೆ. ಎಕ್ಸಾಕ್ಟ್ಲಿ. ಒಂದು ಮ್ಯಾಕ್ರೋ ಲೆವೆಲ್ ಪರ್ಸ್ಪೆಕ್ಟಿವ್ನಲ್ಲಿ ನೋಡೋದನ್ನ ಇದು ಕಲಿಸುತ್ತೆ. ಸರಿ, ಈಗ ನಾವು ಇದನ್ನ ಬಿಡಿಸಿ ಅರ್ಥ ಮಾಡ್ಕೊಳ್ಳೋಣ. ಈ ಪಠ್ಯದಲ್ಲಿ ನನ್ನ ಗಮನ ಸೆಳೆದ ಅತ್ಯಂತ ಆಕರ್ಷಕ ಮತ್ತು ಸ್ವಲ್ಪ ಮಟ್ಟಿಗೆ ಅರಗಿಸ್ಕೊಳ್ಳೋಕೆ ಕಷ್ಟ ಆದ ಪರಿಕಲ್ಪನೆ ಅಂದ್ರೆ ಈ 5000 ವರ್ಷಗಳ ಕಾಲಚಕ್ರ. ಆ ಲೆಕ್ಕಾಚಾರ ತುಂಬಾನೇ ಕುತೂಹಲಕಾರಿಯಾಗಿದೆ. ಪ್ರಪಂಚದ ಇತಿಹಾಸ ಕೇವಲ 5000 ವರ್ಷಗಳು ಒಮ್ಮೆ ನಿಖರವಾಗಿ ಪುನರಾವರ್ತನೆ ಆಗುತ್ತೆ ಅಂತ ಈ ಮೂಲ ವಾದಿಸುತ್ತೆ. ಅಂದ್ರೆ 5000 ವರ್ಷ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಆಗಲ್ಲ. ಹೌದು. ಇದು ಕೇಳೋಕೆ ಒಂದು ರೋಚಕ ಸೈನ್ಸ್ ಫಿಕ್ಷನ್ ಕತೆ ತರನೇ ಅನ್ಸುತ್ತೆ. ಅಷ್ಟೇ ಅಲ್ಲ, ಈ 5000 ವರ್ಷಗಳ ಅವಧಿಯಲ್ಲಿ ಒಂದು ಆತ್ಮ ಗರಿಷ್ಠ 84 ಜನ್ಮಗಳನ್ನು ಪಡೆಯುತ್ತೆ ಅಂತ ವಿವರಿಸಲಾಗಿದೆ. ಹೌದು, 84 ಜನ್ಮಗಳು. ಆಮೇಲೆ ಅವ್ರ ಪ್ರಕಾರ ನಾವೀಗ ಬದುಕ್ತಿರೋ ಈ ಪ್ರಸ್ತುತ ಸಮಯ ಇದೆಯಲ್ಲ, ಇದು ನಮ್ಮ ಅಂತಿಮ ಜನ್ಮ. ಕರೆಕ್ಟ್. ಇದನ್ನವರು ವಾನಪ್ರಸ್ಥ ಸ್ಥಿತಿ ಅಂತ ಕರೀತಾರೆ. ಆದ್ರೆ ನನಗೊಂದು ಪ್ರಶ್ನೆ ಕಾಡ್ತಿದೆ. ಅಂದ್ರೆ ಈ 5000 ವರ್ಷಗಳ ಲೆಕ್ಕಾಚಾರ ಇಷ್ಟೊಂದು ನಿಖರವಾಗಿದೆ ಅಂತ ಒಪ್ಕೊಳ್ಳೋದೇಗೆ? ಇದು ಗಣಿತದ ದೃಷ್ಟಿಯಿಂದ ಒಂಥರ ವಿಚಿತ್ರ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ವಿಚಿತ್ರ ಅಂತ ಖಂಡಿತ ಅನ್ಸುತ್ತೆ. ಆದ್ರೆ ಜಗತ್ತನ್ನ ಒಂದು ಬೇಹದ್ದಿನ ನಾಟಕ, ಅಂದ್ರೆ ಮಿತಿಯಿಲ್ಲದ ಬೃಹತ್ ನಾಟಕ ಅಂತ ಕರೆದಿರೋದ್ರ ಹಿಂದಿನ ರೂಪಕನ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಆ ಸ್ಕ್ರಿಪ್ಟ್ ಬಗ್ಗಿನ? ಹೌದು. ಇಲ್ಲಿ ನಾಟಕದ ಸ್ಕ್ರಿಪ್ಟ್ ಎಷ್ಟು ನಿಖರವಾಗಿದೆ ಅಂದ್ರೆ ಅದು 1 ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಆಗದೆ ರಿಪೀಟ್ ಆಗುತ್ತೆ ಅನ್ನೋದು ಅವರ ವಾದ. ವಾವ್. ಇಲ್ಲಿರೋ ಅತ್ಯಂತ ಸುಂದರವಾದ ರೂಪಕ ಏನಂದ್ರೆ ಆತ್ಮಗಳನ್ನ ಕೇವಲ ಬಿಂದು ಸ್ವರೂಪದ ನಟರು ಅಂತ ವಿವರಿಸಿರೋದು. ಅಂದರೆ ನಾವೆಲ್ಲರೂ ಜಸ್ಟ್ ಆಕ್ಟರ್ಸ್. ಹೌದು. ನಮ್ಮ ಈ ಭೌತಿಕ ದೇಹಗಳು ಕೇವಲ ವೇಷಭೂಷಣಗಳಿದ್ದ ಹಾಗೆ. ರಂಗಭೂಮಿಯಲ್ಲಿ ನಟರು ಹೇಗೆ ಒಂದು ದೃಶ್ಯ ಮುಗಿದ ತಕ್ಷಣ ತಮ್ಮ ಉಡುಪುಗಳನ್ನ ಬದಲಾಯಿಸ್ತಾರೋ, ಹಾಗೇನೆ ಪಂಚತತ್ವಗಳಿಂದ ಮಾಡಲ್ಪಟ್ಟ ಈ ಶರೀರಗಳನ್ನ ಆತ್ಮ ಬದಲಾಯಿಸ್ತಾ ಹೋಗುತ್ತೆ. ಕಾಸ್ಟ್ಯೂಮ್ ಚೇಂಜ್ ಮಾಡ್ದ ಹಾಗೆ. ಎಕ್ಸಾಕ್ಟ್ಲಿ. ಆಮೇಲೆ ನೀವು ಹೇಳಿದ ವಾನಪ್ರಸ್ಥದ ಕಲ್ಪನೆ ಇದೆಯಲ್ಲ, ಅದನ್ನೊಂದು ವಿಡಿಯೋ ಗೇಮ್ನ ಅಂತಿಮ ಹಂತಕ್ಕೆ ಹೋಲಿಸ್ಬೋದು. ವಿಡಿಯೋ ಗೇಮ್? ಇದು ಇಂಟ್ರೆಸ್ಟಿಂಗ್ ಆಗಿದೆ. ಗೇಮ್ ಮುಗಿಯೋ ಹಂತಕ್ಕೆ ಬಂದಾಗ ನಾವು ನಮ್ಮೆಲ್ಲ ಲಗೇಜ್ ಬ್ಯಾಗೇಜ್ಗಳನ್ನ ಪ್ಯಾಕ್ ಮಾಡ್ಕೊಂಡು ಮನೆಗ್ ಮರಳೋ ತಯಾರಿಲಿರ್ತೀವಲ್ವಾ? ಹೌದು, ಗೇಮ್ ಓವರ್ ಆದಾಗ. ಹಾಗೇನೆ ಈ 84 ಜನ್ಮಗಳ ಆಟದ ಕೊನೆಯಲ್ಲಿ ಆತ್ಮ ತನ್ನೆಲ್ಲ ಮಾನಸಿಕ ಹೊರೆಗಳನ್ನ ಇಳಿಸಿ ತನ್ನ ಮೂಲ ಮನೆಗೆ ಮರಳೋ ತಯಾರಿಲಿರೋ ಮಾನಸಿಕ ಸ್ಥಿತಿನೇ ಈ ವಾನಪ್ರಸ್ಥ. ವಿಡಿಯೋ ಗೇಮ್ ಅನಾಲಜಿ ನಿಜಕ್ಕೂ ಅದ್ಭುತವಾಗಿದೆ. ಮತ್ತೆ ಈ ವೇಷಭೂಷಣ ಅಥವಾ ಕಾಸ್ಟ್ಯೂಮ್ ಐಡಿಯಾನ ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡಿದ್ರೆ ಎಷ್ಟೊಂದು ರಿಲೀಫ್ ಸಿಗುತ್ತಲ್ವಾ? ಖಂಡಿತ ಸಿಗುತ್ತೆ. ತುಂಬಾ ರಿಲೀಫ್ ಅನ್ಸುತ್ತೆ. ಉದಾಹರಣೆಗೆ, ನಾಳೆ ಆಫೀಸ್ನಲ್ಲಿ ಬಾಸ್ ನಮ್ಮ ಮೇಲೆ ರೇಗಾಡಿದ್ರೆ ಅವರು ಬೈಯುತ್ತಿರೋದು ನನ್ನ ವೇಷಭೂಷಣಕ್ಕೆ, ಅಂದ್ರೆ ಆ ನಿರ್ದಿಷ್ಟ ಪಾತ್ರಕ್ಕೆ ಮಾತ್ರ, ಹೊರತು
ಒಳಗಿರೋ ನಟನಿಗಲ್ಲ ಅಂತ ನಾವು ಭಾವಿಸಿದ್ರೆ ನಮ್ಮ ಮಾನಸಿಕ ಒತ್ತಡ ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ. ಹೌದು, ಇದು ನಿಜಕ್ಕೂ ಒಂದು ಪವರ್ಫುಲ್ ಸೈಕಲಾಜಿಕಲ್ ಶೀಲ್ಡ್ ಇದ್ದ ಹಾಗೆ ಕೆಲಸ ಮಾಡುತ್ತೆ. ಆದ್ರೆ ಈ ಇಡೀ ನಾಟಕದ ಬಗ್ಗೆ ಮಾತಾಡುವಾಗ ಈ ನಾಟಕದ ನಿರ್ದೇಶಕ ಯಾರು ಅನ್ನೋ ಸಹಜ ಪ್ರಶ್ನೆ ಬರುತ್ತೆ. ಈ ಪ್ರವಚನ ಪರಮಾತ್ಮನ ಅಂದ್ರೆ ಶಿವನ ಸ್ವರೂಪದ ಬಗ್ಗೆ ಬಹಳ ಸ್ಪಷ್ಟವಾದ ಮತ್ತೆ ಭಿನ್ನವಾದ ವಿವರಣೆಯನ್ನ ನೀಡಿದೆ. ಹೌದು, ಆ ವಿವರಣೆ ಸಾಂಪ್ರದಾಯಿಕ ನಂಬಿಕೆಗಳಿಗಿಂತ ತುಂಬಾ ಭಿನ್ನವಾಗಿದೆ. ನಾವು ಸಾಮಾನ್ಯವಾಗಿ ಹುಟ್ಟಿನಿಂದಲೂ ಕೇಳಿಬಂದಿರೋ ವಿಚಾರ ಏನಂದ್ರೆ ಭಗವಂತ ಸರ್ವವ್ಯಾಪಿ, ಆತ ಕಣಕಣದಲ್ಲೂ ಇದ್ದಾನೆ ಅನ್ನೋದು. ಆದರೆ ಈ ಪಠ್ಯ ಆ ವಾದವನ್ನ ಸಾರಾಸಗಟಾಗಿ ತಿರಸ್ಕರಿಸುತ್ತೆ, ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡುತ್ತೆ. ಹೌದು, ಭಗವಂತ ಒಬ್ಬನೇ ನಿರಾಕಾರ ಮತ್ತೆ ಆತ ಸರ್ವವ್ಯಾಪಿ ಅಲ್ಲ ಅಂತ ಇದು ಪ್ರತಿಪಾದಿಸುತ್ತೆ. ಈ ನಿಲುವು ಬಹಳ ಬೋಲ್ಡ್ ಆಗಿದೆ ಅನ್ಸುತ್ತೆ. ಇಲ್ಲಿರೋ ಅತ್ಯಂತ ಆಕರ್ಷಕವಾದ ಅಂಶ ಏನಂದ್ರೆ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅನ್ನೋದಕ್ಕೆ ಅವರು ನೀಡೋ ತಾರ್ಕಿಕ ವಿವರಣೆ. ಆ ಲಾಜಿಕ್ ಏನು? ಒಂದು ಕ್ಷಣ ಲಾಜಿಕಲ್ ಆಗಿ ಯೋಚಿಸಿ. ಭಗವಂತ ಕಳ್ಳನಲ್ಲೂ ಇದ್ದಾನೆ, ಆ ಕಳ್ಳನನ್ನ ಹಿಡಿಯೋ ಪೊಲೀಸ್ನಲ್ಲೂ ಇದ್ದಾನೆ, ಕಷ್ಟಪಡೋನಲ್ಲೂ ಇದ್ದಾನೆ, ಕಷ್ಟ ಕೊಡೋನಲ್ಲೂ ಇದ್ದಾನೆ ಅಂದ್ರೆ ಅದೊಂದು ದೊಡ್ಡ ವಿಪರ್ಯಾಸ ಆಗುತ್ತೆ. ಹೌದು, ವಿಪರ್ಯಾಸ ಅಲ್ವಾ? ಸೃಷ್ಟಿ ಸಂಪೂರ್ಣವಾಗಿ ಪತಿತ ಅಂದ್ರೆ ಅಪವಿತ್ರ ಆದಾಗ, ಎಲ್ಲರೂ ದುಃಖಿಗಳಾದಾಗ ಈ ಇಡೀ ಪ್ರಪಂಚವನ್ನ ಮತ್ತೆ ಪಾವನ ಅಂದ್ರೆ ಶುದ್ಧ ಮಾಡೋಕೆ ಹೊರಗಿನಿಂದ ಒಬ್ಬ ಪತಿತ ಪಾವನನ ಅವಶ್ಯಕತೆ ಇದೆ. ಓಹೋ, ಅಂದ್ರೆ ಅವನೇ ಒಳಗಿದ್ದಿದ್ರೆ? ಭಗವಂತನೇ ಎಲ್ಲರೊಳಗೂ ಎಲ್ಲದರೊಳಗೂ ಇದ್ದಿದ್ರೆ ಈ ಜಗತ್ತು ಎಂದಿಗೂ ಪತಿತ ಆಗ್ತಾನೇ ಇರ್ಲಿಲ್ಲ ಅನ್ನೋದು ಇದರ ಒಳಾರ್ಥ. ಇದು ತುಂಬಾ ಲಾಜಿಕಲ್ ಆಗಿದೆ. ಕೊಳೆಯಾದ ಮನೇನ ಸ್ವಚ್ಛ ಮಾಡೋಕೆ ಆ ಕೊಳೆಯಿಂದ ಹೊರಗಿರೋ ಒಬ್ಬ ವ್ಯಕ್ತಿ ಬರಬೇಕಾಗತ್ತೆ. ಹಾಗಾಗಿ ಈ ಶುದ್ಧೀಕರಣದ ಪ್ರಕ್ರಿಯೆನ ವಿವರಿಸೋ ರೀತಿ ಬಹಳ ಪ್ರಾಕ್ಟಿಕಲ್ ಆಗಿದೆ. ಈ ಶುದ್ಧೀಕರಣ ಅಂದ್ರೆ ಅದೇನಾದ್ರೂ ಆಚರಣೆನಾ? ಇಲ್ಲ, ಈ ಶುದ್ಧೀಕರಣ ಗಂಗಾ ನದಿಲಿ ಮುಳುಗೋದ್ರಿಂದಲೋ ಅಥವಾ ಯಾವುದೇ ಭೌತಿಕ ಆಚರಣೆಗಳನ್ನ ಮಾಡೋದ್ರಿಂದಲೂ ಆಗಲ್ಲ. ಓಕೆ, ಮತ್ತೆ ಹೇಗೆ? ಬದಲಾಗಿ ಯೋಗಾಗ್ನಿ ಅಂದ್ರೆ ಪರಮಾತ್ಮನನ್ನ ನಿರಂತರವಾಗಿ ನೆನಪು ಮಾಡುವ ಮಾನಸಿಕ ಬೆಂಕಿಯ ಮೂಲಕ ಆತ್ಮಕ್ಕೆ ಅಂಟಿರೋ ಜನ್ಮ ಜನ್ಮಾಂತರದ ತುಕ್ಕನ್ನ ತೆಗಿಬೇಕು ಅಂತ ವಿಶ್ಲೇಷಿಸಲಾಗಿದೆ. ಇಲ್ಲಿ ವಿಷಯ ನಿಜವಾಗಿಯೂ ಅತ್ಯಂತ ಕುತೂಹಲಕಾರಿಯಾಗತ್ತೆ. ಯೋಗದ ಬಗ್ಗೆ ಮಾತಾಡುವಾಗ ನಾವೆಲ್ಲರೂ ಸಾಮಾನ್ಯವಾಗಿ ಯೋಗ ಅಥವಾ ಅಧ್ಯಾತ್ಮ ಅಂದ್ರೆ ಕಾಡಿಗೆ ಹೋಗೋದು. ಹೌದು, ಕಾಡಿಗೆ ಹೋಗೋದು, ಸಂಸಾರವನ್ನ ತ್ಯಜಿಸೋದು, ಕಾವಿ ಬಟ್ಟೆ ಧರಿಸೋದು, ಹಿಮಾಲಯದಲ್ಲಿ ತಪಸ್ಸು ಮಾಡೋದು ಅಥವಾ ಕೊರಳಿಗೆ ದೊಡ್ಡ ದೊಡ್ಡ ರುದ್ರಾಕ್ಷಿ ಮಾಲೆಗಳನ್ನ ಹಾಕ್ಕೊಳ್ಳೋದು ಅಂತ ಅನ್ಕೋತೀವಿ. ಆದ್ರೆ ಈ ಪಠ್ಯ ಅದನ್ನ ಒಪ್ಪಲ್ಲ. ಹೌದು, ಈ ಪಠ್ಯ ಸನ್ಯಾಸಿಗಳು ಅಭ್ಯಾಸ ಮಾಡೋ ಆ ಹಠಯೋಗ ಮತ್ತೆ ಇಲ್ಲಿ ಉಲ್ಲೇಖಿಸಿರೋ ಸಹಜ ರಾಜಯೋಗದ ನಡುವೆ ಒಂದು ಸ್ಪಷ್ಟವಾದ ರೇಖೆಯನ್ನು ಎಳೆಯುತ್ತೆ. ಖಂಡಿತ, ಇದು ಸಹಜ ರಾಜಯೋಗದ ಬಗ್ಗೆ ಮಾತಾಡತ್ತೆ. ನಾವು ಆಫೀಸ್ ಕೆಲಸ ಮಾಡ್ತಾ, ಟ್ರಾಫಿಕ್ನಲ್ಲಿ ಒದ್ದಾಡ್ತಾ, ಕುಟುಂಬದ ಜವಾಬ್ದಾರಿಗಳನ್ನ ಅಂದ್ರೆ ಗೃಹಸ್ಥ ವ್ಯವಹಾರಗಳನ್ನ ನಿಭಾಯಿಸ್ತಾನೆ ಕೇವಲ ಮನಸ್ಸಿನಿಂದ ಆ ನಿರಾಕಾರ ಶಕ್ತಿನ ನೆನಪು ಮಾಡೋದೇ ನಿಜವಾದ ಸಹಜ ರಾಜಯೋಗ ಅಂತ ಇದು ವಿವರಿಸುತ್ತೆ. ಅಂದ್ರೆ ನಾವು ಹೊರಗಿನ ಕರ್ಮಗಳನ್ನ ಬಿಡಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ನಮ್ಮ ಕೆಲ್ಸಗಳನ್ನ ನಾವು ಬಿಡೋ ಹಾಗಿಲ್ಲ. ಕೇವಲ ನಮ್ಮ ಕಾನ್ಷಿಯಸ್ನೆಸ್ ಅಥವಾ ಪ್ರಜ್ಞೆನ ಮಾತ್ರ ಬದಲಾಯಿಸಬೇಕು. ಇದು ಕೇಳೋಕೆಷ್ಟು ಕಂಫರ್ಟಿಂಗ್ ಆಗಿದೆ ಅಲ್ವಾ? ಹೌದು, ಮತ್ತೆ ಈ ಸರಳತೆ ಆಧ್ಯಾತ್ಮಿಕತೆಯನ್ನ ಎಷ್ಟು ಅದ್ಭುತವಾಗಿ ಪ್ರಜಾಸತ್ತಾತ್ಮಕಗೊಳಿಸುತ್ತೆ ಅಂದ್ರೆ ಡಿಮೋಕ್ರೇಟೈಸ್ ಮಾಡುತ್ತೆ ಅನ್ನೋದನ್ನ ನಾವು ಗಮನಿಸಲೇಬೇಕು. ಡಿಮೋಕ್ರೇಟೈಸ್ ಅಂದ್ರೆ ಐತಿಹಾಸಿಕವಾಗಿ ನೋಡಿದ್ರೆ ಆಧ್ಯಾತ್ಮಿಕ ಉನ್ನತಿ ಅನ್ನೋದು ಕೇವಲ ಮನೆ ಬಿಟ್ಟು ಹೋದವರಿಗೆ, ಕಾಡಿಗೆ ಹೋದವರಿಗೆ ಮಾತ್ರ ಸೀಮಿತ ಅನ್ನೋ ನಂಬಿಕೆ ಇತ್ತು. ಹೌದು, ಸಾಮಾನ್ಯ ಜನರಿಗೆ ಇದು ಕಷ್ಟ ಅಂತು. ಆದ್ರೆ ಸಂಸಾರದಲ್ಲಿರೋ ಸಾಮಾನ್ಯ ಮನುಷ್ಯರಿಗೂ ದಿನಸಿ ತರುವಾಗ್ಲೂ, ಆಫೀಸ್ ಮೀಟಿಂಗ್ನಲ್ಲಿರುವಾಗ್ಲೂ ಯೋಗದಲ್ಲಿ ಇರೋಕೆ ಸಾಧ್ಯ ಅನ್ನೋದು ಇದ್ರ ಕ್ರಾಂತಿಕಾರಿ ಸಂದೇಶ. ಮೀಟಿಂಗ್ನಲ್ಲಿದ್ದಾಗ್ಲೂ ಯೋಗ ಮಾಡ್ಬೋದು ಅನ್ನೋದು ಗ್ರೇಟ್. ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನ ಮತ್ತೆ ಯೋಗದ ಹಕ್ಕು ಸ್ತ್ರೀ ಪುರುಷರೆಲ್ಲರಿಗೂ ಸಮಾನವಾಗಿ ಇದೆ ಅನ್ನೋ ಸಮಾನತೆಯ ಸಂದೇಶನ ಇದು ಸಾರುತ್ತೆ. ಸ್ತ್ರೀಯರಿಗೂ ಸಮಾನ ಹಕ್ಕು ಅಂತ ಸ್ಪಷ್ಟವಾಗಿ ಹೇಳಿದಾರ? ಹೌದು, ಪಠ್ಯದಲ್ಲಿ ಸ್ಪಷ್ಟವಾಗಿ ಸ್ತ್ರೀ ಪುರುಷರೆಲ್ರಿಗೂ ಹಕ್ಕಿದೆ ಅಂತ ಹೇಳಲಾಗಿದೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಬಾಹ್ಯ ಆಡಂಬರವಿಲ್ಲದೆ, ಕೇವಲ ಆಂತರಿಕ ಅರಿವಿನ ಮೂಲಕ ಪರಮೋಚ್ಚ ಸ್ಥಿತಿನ ತಲುಪಬಹುದು. ಇದು ಪ್ರಾಚೀನ ನಂಬಿಕೆಗಳ ನಡುವೆಯೂ ಒಂದು ಅತ್ಯಂತ ಪ್ರಗತಿಪರವಾದ ನಿಲುವು ಅಂತ ಹೇಳ್ಬಹುದು. ಖಂಡಿತವಾಗಿಯೂ ಬಹಳ ಪ್ರೋಗ್ರೆಸಿವ್ ಥಾಟ್ ಇದು. ಆ ಆಂತರಿಕ ಅರಿವು ಅಥವಾ ಜ್ಞಾನದ ಬಗ್ಗೆ ಹೇಳುವಾಗ ಪಠ್ಯದಲ್ಲಿನ ಮತ್ತೊಂದು ಭಾಗ ನನ್ನನ್ನು ತೀವ್ರವಾಗಿ ಯೋಚಿಸೋಗೆ ಮಾಡಿತು. ಅದೇ ಭಕ್ತಿ ಮತ್ತೆ ಜ್ಞಾನದ ನಡುವಿನ ಶ್ರೇಣಿ ವ್ಯವಸ್ಥೆ. ಆ ಮಾಲೆಗಳ ಬಗ್ಗೆ. ಹೌದು, ಮೂಲವಸ್ತು ವಿಭಿನ್ನ ಮಾಲೆಗಳ ಉದಾಹರಣೆಗಳನ್ನ ನೀಡುತ್ತೆ. ನಾವೆಲ್ಲರೂ ಜಪಮಾಲೆನ ನೋಡಿರ್ತೀವಿ, ಆದರೆ ಇಲ್ಲಿ ಭಕ್ತರ ಮಾಲೆ
ಮತ್ತು ರುದ್ರಮಾಲೆ ಅಥವಾ ವಿಷ್ಣುವಿನ ಮಾಲೆಯ ನಡುವಿನ ವ್ಯತ್ಯಾಸವನ್ನ ಬಹಳ ಸೊಗಸಾಗಿ ಪ್ರಸ್ತಾಪಿಸಲಾಗಿದೆ. ಹೌದು, ಭಕ್ತಿ ಮಾರ್ಗ ಮತ್ತೆ ಜ್ಞಾನ ಮಾರ್ಗದ ನಡುವಿನ ವ್ಯತ್ಯಾಸ. ಭಕ್ತಿ ಮಾರ್ಗದಲ್ಲಿ ನಾರದ ಮತ್ತೆ ಮೀರಾಬಾಯಿ ಅಂತಹ ಶ್ರೇಷ್ಠ ಭಕ್ತರಿದ್ದಾರೆ, ಅವರ ಬಗ್ಗೆ ಅಪಾರ ಗೌರವ ಕೂಡ ಇದೆ. ಆದರೆ ಜ್ಞಾನ ಮಾರ್ಗದಲ್ಲಿರೋರ ಮಾಲೆನೇ ಬೇರೆ, ಅವರ ಸ್ಥಾನನೇ ಬೇರೆ ಅಂತ ಹೇಳಲಾಗಿದೆ. ಅದು ಹೇಗೆ ಅಂತ ಕೂಡ ವಿವರಿಸಿದ್ದಾರೆ. ವಿಶೇಷವಾಗಿ ನವರತ್ನಗಳ ಉಂಗುರದಲ್ಲಿ 9ನೇ ಮಣಿಯಾಗಿ ಮಧ್ಯದಲ್ಲಿ ಶಿವನನ್ನಿರೋ ಉದಾಹರಣೆಯನ್ನು ನೀಡಲಾಗಿದೆ. ಅಂದ್ರೆ ಭಕ್ತರಿಗಿಂತ ಜ್ಞಾನಿಗಳಿಗೆ ಉನ್ನತ ಸ್ಥಾನನ ನೀಡಲಾಗಿದೆ. ಆದರೆ ಪ್ರಾಮಾಣಿಕ ಭಕ್ತಿಗಿಂತ ಕೇವಲ ಈ ಸೈಕಲ್ನ ಜ್ಞಾನವನ್ನ ತಿಳ್ಕೊಳ್ಳೋದು ಹೇಗೆ ಶ್ರೇಷ್ಠ ಆಗುತ್ತೆ? ಭಕ್ತಿಲಿರೋ ಮುಗ್ಧತೆ ಒಳ್ಳೇದಲ್ವಾ? ಇದನ್ನ ನಾವು ವಿಶಾಲವಾದ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಪರಮಾತ್ಮನಿಗೆ ಕೇವಲ ಭಕ್ತರಿಗಿಂತ ಜ್ಞಾನಿ ಆತ್ಮಗಳು ಏಕೆ ಹೆಚ್ಚು ಪ್ರಿಯರಾಗಿದ್ದಾರೆ ಅನ್ನೋದರ ಹಿಂದಿನ ಆಳವಾದ ತತ್ವ ನಮ್ಗರ್ಥ ಆಗುತ್ತೆ. ಅಂದ್ರೆ ಲಾಜಿಕ್ ಏನು ಇದರ ಹಿಂದೆ? ಭಕ್ತಿ ಅನ್ನೋದು ಭಾವನಾತ್ಮಕವಾದದ್ದು. ಅಲ್ಲಿ ಮುಗ್ಧತೆ ಇದೆ, ನಿಜ. ಆದ್ರೆ ಅಲ್ಲಿ ಕುರುಡು ನಂಬಿಕೆ ಕೂಡ ಇರಬಹುದು. ಭಕ್ತ ಯಾವಾಗ್ಲೂ ಬೇಡ್ಕೊಳ್ಳೋ ಸ್ಥಿತಿಲಿರ್ತಾನೆ. ಹೌದು, ಏನಾದ್ರೂ ಕೇಳ್ತಾನೆ ಇರ್ತಾನೆ. ಆದ್ರೆ ಜ್ಞಾನ ಅರಿವಿನಿಂದ ಕೂಡಿದ್ದು. ಭಕ್ತಿನ ಒಂದು ಸಿನಿಮಾದ ನಟನನ್ನ ಕುರುಡಾಗಿ ಆರಾಧಿಸೋ ಅಭಿಮಾನಿಗೆ ಹೋಲಿಸಿದ್ಲೇ ಜ್ಞಾನ ಆ ಇಡೀ ಸಿನಿಮಾದ ಕಥೆ, ಸ್ಕ್ರಿಪ್ಟ್ ಮತ್ತೆ ನಿರ್ದೇಶಕನ ಉದ್ದೇಶವನ್ನ ತಿಳಿದು ಆ ನಾಟಕದಲ್ಲಿ ಪ್ರಜ್ಞಾಪೂರ್ವಕವಾಗಿ ಪಾಲ್ಗೊಳ್ಳೋ ಸಹ ನಿರ್ದೇಶಕನ ಸ್ಥಿತಿಗೆ ಸಮಾನ. ಓಹೋ, ಫ್ಯಾನ್ ವರ್ಸಸ್ ಕೋ-ಡೈರೆಕ್ಟರ್. ವಾವ್, ಅಲ್ಲ. ಯಾರು ಕೇವಲ ಬೇಡಿಕೊಳ್ಳದೆ ಇಡೀ ನಾಟಕದ ರಹಸ್ಯವನ್ನ ಅರಿತುಕೊಂಡು ತಮ್ಮನ್ನ ತಾವು ಆಂತರಿಕವಾಗಿ ಪರಿವರ್ತನೆ ಮಾಡ್ಕೊಳ್ತಾರೋ ಅಂಥ ಜ್ಞಾನಿ ಆತ್ಮಗಳೇ ರುದ್ರಮಾಲೆಯ ಮಣಿಗಳಾಗೋಕೆ ಯೋಗ್ಯರು ಅಂತ ವಿಶ್ಲೇಷಿಸಲಾಗಿದೆ. ಇದು ಭಕ್ತರಿಗೆ ಅಗೌರವ ತೋರಿದ ಹಾಗೆ ಅಲ್ವಾ? ಇಲ್ಲ, ಭಕ್ತರನ್ನ ಗೌರವಿಸಲಾಗುತ್ತೆ, ಆದ್ರೆ ಜ್ಞಾನಿಗಳನ್ನ ಪೂಜಿಸಲಾಗುತ್ತೆ ಅನ್ನೋ ಸೂಕ್ಷ್ಮ ವ್ಯತ್ಯಾಸವನ್ನ ಇಲ್ಲಿ ಎತ್ತಿ ತೋರಿಸಲಾಗಿದೆ ಅಷ್ಟೇ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥ ಏನು? ಈ ಇಡೀ ಜ್ಞಾನಯೋಗ, ಈ 5000 ವರ್ಷಗಳ ಲೆಕ್ಕಾಚಾರ ಮತ್ತು ಶುದ್ಧೀಕರಣದ ಪ್ರಕ್ರಿಯೆ ಯಾವುದಕ್ಕಾಗಿ ನಡೀತಿದೆ? ಇದರ ಅಂತಿಮ ಗುರಿಯೇನು? ಇದು ಅಂತಿಮ ಗುರಿಯ ಕಡೆಗೆ ನಮ್ಮನ್ನ ಕೊಂಡೊಯ್ಯುತ್ತೆ. ಇಲ್ಲಿ ಪಠ್ಯ ಬಹಳ ಸ್ಪಷ್ಟವಾದ, ಆದರೆ ಸ್ವಲ್ಪ ಭಯ ಹುಟ್ಟಿಸೋ ಅಂತಹ ಚಿತ್ರಣವನ್ನ ನೀಡುತ್ತೆ. ಕಲಿಯುಗದ ಅಂತ್ಯ ಮತ್ತೆ ಸತ್ಯಯುಗದ ಆರಂಭದ ನಡುವಿನ ಈ ಚಿಕ್ಕ ಸಮಯವನ್ನ ಸಂಗಮಯುಗ ಅಥವಾ ಕಾನ್ಫ್ಲುಯೆನ್ಸ್ ಏಜ್ ಅಂತ ಕರೆಯಲಾಗಿದೆ. ಹೌದು, ಸಂಗಮಯುಗ. ಹಳೆಯ ಪತಿತ ಪ್ರಪಂಚದ ವಿನಾಶ ಮತ್ತೆ ಹೊಸ ಪಾವನ ಪ್ರಪಂಚದ ಸ್ಥಾಪನೆ ಏಕಕಾಲದಲ್ಲಿ ನಡೆಯೋ ಸಮಯವಿದು ಅಂತ ವಿವರಿಸಲಾಗಿದೆ. ವಿನಾಶ ಮತ್ತೆ ಸ್ಥಾಪನೆ ಜೊತೆಯಾಗೇ ನಡಿಬೇಕು. ಹೊಸ ಪ್ರಪಂಚವನ್ನ ಅಂದ್ರೆ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡಲಾಗ್ತಿದೆ ಅಂತ ಹೇಳಲಾಗಿದೆ. ಇಲ್ಲಿ ನನ್ನನ್ನ ಬೆಚ್ಚಿ ಬೀಳಿಸಿದ ಒಂದು ಕುತೂಹಲಕಾರಿ ಅಂಕಿಅಂಶ ಕೂಡ ಇದೆ. ಅದೇನು? ಹೊಸ ಪ್ರಪಂಚ ಅಂದ್ರೆ ಆ ಸತ್ಯಯುಗದಲ್ಲಿ ಕೇವಲ 9 ಲಕ್ಷ ಪ್ರಜೆಗಳು ಇರ್ತಾರಂತೆ. ಅವರನ್ನ ಹೊಳೆಯೋ ನಕ್ಷತ್ರಗಳಿಗೆ ಹೋಲಿಸಲಾಗಿದೆ. ಹೌದು, ಕೇವಲ 9 ಲಕ್ಷ. ಹಾಗಾದ್ರೆ ಉಳಿದ ಕೋಟ್ಯಾಂತರ ಆತ್ಮಗಳ ಕಥೆ ಏನು? ಅವರು ಈ ವಿನಾಶದ ಸಮಯದಲ್ಲಿ ಸೊಳ್ಳೆಗಳೋಪಾದಿಯಲ್ಲಿ ತಮ್ಮ ಮೂಲ ಮನೆಗೆ ಹಿಂತಿರುಗುತ್ತಾರೆ ಅನ್ನೋ ದೃಶ್ಯರೂಪಕವನ್ನ ನೀಡಲಾಗಿದೆ. ಇದು ಕೇಳೋಕೆ ಸ್ವಲ್ಪ ಡಾರ್ಕ್ ಅನ್ಸುತ್ತೆ ಅಲ್ವಾ? ಮೇಲ್ನೋಟಕ್ಕೆ ಆ ಸೊಳ್ಳೆಗಳೋಪಾದಿಯಲ್ಲಿ ಹಿಂತಿರುಗೋ ರೂಪಕ ಸ್ವಲ್ಪ ಡಾರ್ಕ್ ಅನ್ಸ್ಬಹುದು. ಆದ್ರೆ ಅದು ಪ್ರಕೃತಿಯ ಒಂದು ಬೃಹತ್ ಶುದ್ಧೀಕರಣ ಪ್ರಕ್ರಿಯೆನ, ಅಂದ್ರೆ ಕಲೆಕ್ಟಿವ್ ಕ್ಲೆನ್ಸಿಂಗ್ ಅನ್ನ ಬಿಂಬಿಸುತ್ತೆ. ಕಲೆಕ್ಟಿವ್ ಕ್ಲಿನ್ಸಿಂಗ್. ಈ ಸಂಗಮಯುಗ ಅನ್ನೋದು ಕೇವಲ ವಿನಾಶದ ಅಥವಾ ಪ್ರಳಯದ ಸಮಯ ಅಲ್ಲ. ಅದೊಂದು ಅತ್ಯಂತ ಕಲ್ಯಾಣಕಾರಿ ಪರಿವರ್ತನೆಯ ಸಮಯ. ಅಂದ್ರೆ ಟ್ರಾನ್ಸಿಷನ್ ಪೀರಿಯಡ್. ಹೌದು, ಇದು 2 ಯುಗಗಳ ನಡುವಿನ ಸೇತುವೆಯಾಗಿ ಹಳೆಯ ದುಃಖಮಯವಾದ ಭ್ರಷ್ಟಾಚಾರದಿಂದ ಕೂಡಿದ ಕಲಿಯುಗವನ್ನ ಕಳಚಿಟ್ಟು ಹೊಸ ಸುಖಮಯವಾದ ಸತ್ಯಯುಗವನ್ನ ಅಪ್ಪಿಕೊಳ್ಳೋ ಸಮಯ. ಆದ್ರೆ ಆ ಸೊಳ್ಳೆಗಳ ರೂಪಕ ಯಾಕೆ? ಸೊಳ್ಳೆಗಳ ರೂಪಕದ ಅರ್ಥ ಏನಂದ್ರೆ, ಎಷ್ಟೇ ಕೋಟಿ ಆತ್ಮಗಳಿದ್ರೂ ನಾಟಕದ ಅಂತ್ಯದಲ್ಲಿ ಎಲ್ಲರೂ ತಮ್ಮ ಭೌತಿಕ ದೇಹಗಳನ್ನ ಬಿಟ್ಟು ಶಾಂತಿಧಾಮಕ್ಕೆ ಅಥವಾ ಮೂಲ ಮನೆಗೆ ಮರಳಲೇಬೇಕು ಅನ್ನೋ ಅನಿವಾರ್ಯತೆನ ಅದು ಸೂಚಿಸುತ್ತೆ. ಓಕೆ, ಈಗ ಅರ್ಥ ಆಯ್ತು. ಮತ್ತೆ ಬ್ರಹ್ಮರವರ ಪಾತ್ರ ಏನು? ಇಲ್ಲಿ ಬ್ರಹ್ಮ ಅನ್ನೋ ಪಾತ್ರ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಬದಲಾಗಿ ಹಳೆಯ ವಿಕಾರಿ ಮನುಷ್ಯರಿಂದ ಹೊಸ ಸಂಪೂರ್ಣ ದೇವತೆಗಳನ್ನ ಸೃಷ್ಟಿಸೋ ಒಂದು ಮಾಧ್ಯಮವಾಗಿ ಚಿತ್ರಿಸಲಾಗಿದೆ. ಅಂದ್ರೆ ಈ ಜ್ಞಾನದಿಂದಲೇ ಆ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಈ ಸಂಗಮಯುಗದಲ್ಲಿ ಪಡೆಯೋ ಜ್ಞಾನ ಮತ್ತೆ ಮಾಡೋ ಯೋಗನೆ ಮುಂದಿನ ಇಡೀ 5000 ವರ್ಷಗಳ ಕಾಲಚಕ್ರಕ್ಕೆ, ಅಂದ್ರೆ ಹೊಸ ಸ್ಕ್ರಿಪ್ಟ್ಗೆ ಅಡಿಪಾಯ ಆಗುತ್ತೆ ಎನ್ನುವುದು ಇದರ ತಾತ್ಪರ್ಯ. ಓಹೋ, ಈ ಎಲ್ಲಾ ಬೃಹತ್ ಕಲ್ಪನೆಗಳ ವಿನಾಶದ ಮತ್ತೆ ಯುಗ ಪರಿವರ್ತನೆಯ ಮಾತುಗಳ ನಡುವೆ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಪ್ರಾಯೋಗಿಕವಾದ ಮತ್ತೆ ಮನಸ್ಸಿಗೆ ಮುದ ನೀಡೋ ಅಂಶ ಕೂಡ ಈ ಸ್ಟಡಿ ಮೆಟೀರಿಯಲ್ನ ಕೊನೆಯಲ್ಲಿದೆ. ಹೌದು, ಆ ಕೊನೆಯ ಭಾಗ ತುಂಬಾ ಪ್ರಾಕ್ಟಿಕಲ್ ಆಗಿದೆ. ಕೊನೆಯಲ್ಲಿರೋ ವರಬಾನ ಮತ್ತೆ ಸ್ಲೋಗನ್ ವಿಭಾಗ
ನಿಜಕ್ಕೂ ಒಂದು ಸುಂದರವಾದ ಲೈಫ್ ಹ್ಯಾಕ್ ಇದ್ದಂತಿದೆ. ಅಲ್ಲಿ ಡಬಲ್ ಲೈಟ್ ಆಗೋ ಬಗ್ಗೆ ಮಾತಾಡಲಾಗಿದೆ. ಡಬಲ್ ಲೈಟ್ ಅಂದ್ರೆ ಭಾರ ಇಲ್ದೇ ಇರೋದು. ಹೌದು. ನಾವು ಯಾವುದೇ ಕಷ್ಟಕರ ಕಾರ್ಯವನ್ನ ಮಾಡುವಾಗ ನಾವು ಒಬ್ಬಂಟಿಯಲ್ಲ, ಪರಮಾತ್ಮನ ಜೊತೆಗಿನ ಆ ಕಂಬೈನ್ಡ್ ಸ್ವರೂಪದ ನೆನಪಿನಲ್ಲಿ ಇರಬೇಕು ಅಂತ ಹೇಳಲಾಗಿದೆ. ಅದು ನಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಸುತ್ತೆ. ನಮ್ಮೆಲ್ಲ ಹೊರೆಗಳನ್ನ, ನಾಳೆಯ ಆತಂಕಗಳನ್ನ, ಆಫೀಸಿನ ಟೆನ್ಷನ್ಗಳನ್ನ ಆ ತಂದೆಯ ಮೇಲಿಟ್ಟು ನಾವು ಕೇವಲ ಪರಿಷ್ಠೆಯಂತೆ ಅಂದ್ರೆ ರೆಕ್ಕೆಗಳಿರೋ ಏಂಜಲ್ ತರ ಖುಷಿಯಿಂದ ನರ್ತಿಸ್ತಾ ಇರಬೇಕು ಅನ್ನೋ ಈ ಪರಿಕಲ್ಪನೆ ನಿಜಕ್ಕೂ ಅದ್ಭುತವಾಗಿದೆ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ಇದು ಒಂದು ಪ್ರಮುಖವಾದ ಪ್ರಶ್ನೆನ ಹುಟ್ಟುಹಾಕುತ್ತೆ. ಇಂದಿನ ಅತಿ ವೇಗದ ಮತ್ತೆ ಆತಂಕದಿಂದ ತುಂಬಿರೋ ಬದುಕಿನಲ್ಲಿ ನಾವು ಈ ಡಬಲ್ ಲೈಟ್ ಜ್ಞಾನನ ಹೇಗೆ ಅಳವಡಿಸ್ಕೋಬಹುದು? ಹೌದು, ಅದೇ ದೊಡ್ಡ ಸವಾಲು. ಪಠ್ಯ ಹೇಳುವಂತೆ ಕಾರಣಗಳನ್ನ ನಿವಾರಿಸಿ ಸಂತುಷ್ಟ ಮಣಿಗಳಾಗೋದು ಹೇಗೆ? ನಾವು ಮನುಷ್ಯರು ಯಾವಾಗ್ಲೂ ಸಮಸ್ಯೆಗಳಿಗೆ ಕಾರಣಗಳನ್ನ ಹುಡುಕ್ತಾ ಬೇರೆಯವರನ್ನ ದೂರ್ತಾ ಕೂತ್ಕೊಳ್ತೀವಿ. ಅವರಿಂದ ಹೀಗಾಯ್ತು, ಪರಿಸ್ಥಿತಿ ಸರಿಯಿಲ್ಲ ಅಂತ. ಎಕ್ಸಾಕ್ಟ್ಲಿ, ಸಬೂಬುಗಳನ್ನ ನೀಡ್ತೀವಿ. ಆದ್ರೆ ಯಾರು ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಕಾರಣಗಳನ್ನ ನೀಡದೆ ಸಂತುಷ್ಟರಾಗಿರ್ತಾರೋ ಅವರೇ ನಿಜವಾದ ಸಂತುಷ್ಟ ಮಣಿಗಳು. ರೀಸನ್ಸ್ ಕೊಡದೇ ಇರೋರು ಇದು ಸಾಧ್ಯನಾ? ಇದು ಸಾಧ್ಯ ಆಗೋದು ಕೇವಲ ನಿಶ್ಚಯದ ಬುನಾದಿ ಗಟ್ಟಿಯಿದ್ದಾಗ ಮಾತ್ರ. ನಮ್ಮ ವಿಜಯ ನಿಶ್ಚಿತವಾಗಿದೆ, ಎಲ್ಲವೂ ಈ 5,000 ವರ್ಷಗಳ ಡ್ರಾಮಾದ ಸ್ಕ್ರಿಪ್ಟಿನಂತೆ ಅತ್ಯಂತ ನಿಖರವಾಗಿ ಮತ್ತೆ ಸರಿಯಾಗಿ ನಡೀತಿದೆ ಅನ್ನೋ ಅಚಲವಾದ ನಂಬಿಕೆಯಿದ್ದಾಗ ಮನುಷ್ಯರು ಸಹಜವಾಗಿಯೇ ನಿರ್ಭಯ ಮತ್ತೆ ನಿಶ್ಚಿಂತರಾಗ್ತಾರೆ. ಅಂದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಪ್ಪು ನಿರ್ಧಾರಗಳನ್ನ ನಾವು ಹೆಚ್ಚಾಗಿ ತೆಗೆದುಕೊಳ್ಳೋದು ಆತಂಕದಲ್ಲಿರುವಾಗ ಅಲ್ವಾ? ಖಂಡಿತ ಆತಂಕದಲ್ಲಿ ತಲೆ ಓಡಲ್ಲ. ಆ ನಿಶ್ಚಿಂತ ಡಬಲ್ ಲೈಟ್ ಸ್ಥಿತಿಯಲ್ಲಿ ಮಾತ್ರ ನಾವು ಜೀವನದ ಅತ್ಯಂತ ಸರಿಯಾದ ಮತ್ತೆ ಯಥಾರ್ಥವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇದು ಬಹಳ ತಾರ್ಕಿಕವಾಗಿ ವಿವರಿಸುತ್ತೆ. ಖಂಡಿತ. ಇಡೀ ಚರ್ಚೆಯ ಸಾರಾಂಶವನ್ನು ನೋಡೋದಾದ್ರೆ ನಾವು ಬಹಳ ದೂರ ಸಾಗಿ ಬಂದಿದ್ದೀವಿ ಅನ್ಸುತ್ತೆ. ಹೌದು, ಸಾಕಷ್ಟು ವಿಷಯಗಳನ್ನ ಕವರ್ ಮಾಡಿದ್ವಿ. ಇಡೀ ವಿಶ್ವವನ್ನ 5,000 ವರ್ಷಗಳ ಒಂದು ಬೃಹತ್ ನಿಖರವಾದ ನಾಟಕ ಅಂತ ಕಲ್ಪಿಸಿಕೊಳ್ಳೋದ್ರಿಂದ ಹಿಡಿದು ನಮ್ಮ ದೈನಂದಿನ ಜೀವನದ ಸಣ್ಣ ಪುಟ್ಟ ಹೊರೆಗಳನ್ನ ಪರಮಾತ್ಮನಿಗೆ ಒಪ್ಪಿಸಿ ಡಬಲ್ ಲೈಟ್ ಆಗಿರೋವರೆಗಿನ ಪಯಣವನ್ನ ಈ ಪ್ರವಚನ ಬಹಳ ಸುಂದರವಾಗಿ ಕಟ್ಕೊಟ್ಟಿದೆ. ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನನ ವಿಶಾಲ ಮಾಡುತ್ತೆ. ಮಾಹಿತಿ ಓವರ್ಲೋಡ್ ಆಗಿರೋ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಆತಂಕ ಪಡೋ ಇಂದಿನ ಕಾಲಘಟ್ಟದಲ್ಲಿ ಈ ಇಡೀ ಜಗತ್ತನ್ನ ಕೇವಲ ಒಂದು ತಾತ್ಕಾಲಿಕ ನಾಟಕದ ವೇದಿಕೆ ಅಂತ ನೋಡೋದು ಮತ್ತೆ ನಮ್ಮನ್ನ ನಾವು ಕೇವಲ ಉಡುಪುಗಳನ್ನ ಬದಲಾಯಿಸೋ ಪಾತ್ರಧಾರಿಗಳು ಅಂತ ಭಾವಿಸೋದು ಎಷ್ಟೊಂದು ಮಾನಸಿಕ ನೆಮ್ಮದಿನ ತರಬಲ್ದಲ್ವಾ? ಹೌದು, ಇದು ನಮಗೆ ಒಂದು ರೀತಿಯ ಡಿಟ್ಯಾಚ್ಮೆಂಟ್ ಅನ್ನ ಕಲಿಸುತ್ತೆ. ನಮ್ಮ ಪಾತ್ರವನ್ನ ನಾವು ಶ್ರದ್ಧೆಯಿಂದ ಸಂಪೂರ್ಣ ಎಚ್ಚರದಿಂದ ಮಾಡಬೇಕು. ಆದ್ರೆ ಆ ಪಾತ್ರದ ಫಲಿತಾಂಶದ ಬಗ್ಗೆ ಅತಿಯಾಗಿ ಅಟ್ಯಾಚ್ ಆಗಬಾರದು ಅನ್ನೋ ದೊಡ್ಡ ಸಂದೇಶ ಇಲ್ಲಿದೆ. 100% ಸತ್ಯ. ಕೇವಲ ಜ್ಞಾನನ ಕೇಳಿ ಮರ್ತುಬಿಡೋದಲ್ಲ, ಆ ಜ್ಞಾನನ ಅರಿತುಕೊಂಡು ಅದನ್ನ ಪ್ರಾಯೋಗಿಕವಾಗಿ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ನಮ್ಮನ್ನ ಅಂತಿಮ ವಿಜಯದತ್ತ ಕೊಂಡೊಯ್ಯುತ್ತೆ ಅನ್ನೋದೇ ಈ ಇಡೀ ಪ್ರವಚನದ ತಿರುಳು. ಕೇವಲ ಕೇಳೋದಲ್ಲ, ಮಾಡಬೇಕು. ನಮ್ಮ ಹಳೆಯ ನಕಾರಾತ್ಮಕ ಅಭ್ಯಾಸಗಳನ್ನು ಸುಟ್ಟು ಹಾಕಿ ಪಾವನರಾಗೋ ಅಂದ್ರೆ ಸಂಪೂರ್ಣ ಶುದ್ಧರಾಗೋ ಅವಕಾಶ ಈ ಸಂಗಮ ಯುಗದಲ್ಲಿ ಮಾತ್ರ ಸಿಗುತ್ತೆ ಅಂತ ಈ ಫಿಲಾಸಫಿ ಬಹಳ ಬಲವಾಗಿ ಒತ್ತಿ ಹೇಳುತ್ತೆ. ನಿಜಕ್ಕೂ ಬೆರಗು ಹುಟ್ಟಿಸುವಂತಹ ವಿಚಾರಗಳಿವು. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆನ ಮುಕ್ತಾಯಗೊಳಿಸೋ ಮುನ್ನ ನಾವೆಲ್ಲರೂ ಆಳವಾಗಿ ಯೋಚಿಸಕ್ಕೆ ಒಂದು ಅಂತಿಮ ಚಿಂತನೆನ ಬಿಡಬಯಸ್ತೀನಿ. ಖಂಡಿತ. ಆ ಅಂತಿಮ ಚಿಂತನೆ ಏನು? ಈ ಫಿಲಾಸಫಿ ಸ್ಪಷ್ಟವಾಗಿ ಹೇಳೋಂತೆ ನಾವೆಲ್ಲರೂ ಕೇವಲ ನಟರು ಮತ್ತೆ ಈ ಇಡೀ ವಿಶ್ವದ ನಾಟಕದ ಸ್ಕ್ರಿಪ್ಟ್ ಪ್ರತಿ 5,000 ವರ್ಷಗಳೊಮ್ಮೆ ಚಾಚು ತಪ್ಪದೆ 1 ಸೆಕೆಂಡ್ ಕೂಡ ವ್ಯತ್ಯಾಸವಿಲ್ಲದೆ ನಿಖರವಾಗಿ ಪುನರಾವರ್ತನೆ ಆಗತ್ತೆ ಅಂದ್ರೆ ನಮ್ಗೇನು ಫ್ರೀ ವಿಲ್ ಇಲ್ವಾ ಅಂತ? ಹೌದು, ಅದೇ. ನಾವು ಪ್ರತಿದಿನ ಎದುರಿಸೋ ಈ ಸಂಕಟಗಳು, ನಾವು ಕಷ್ಟಪಟ್ಟು ತೆಗೆದುಕೊಳ್ಳೋ ಅಸಂಖ್ಯಾತ ನಿರ್ಧಾರಗಳು ಮತ್ತೆ ನಮಗಿದೆ ಅಂತ ನಾವು ಅತಿಯಾಗಿ ನಂಬಿರೋ ಮುಕ್ತ ಇಚ್ಛಾಶಕ್ತಿ ಅಂದ್ರೆ ಫ್ರೀ ವಿಲ್ ಅನ್ನೋ ಪರಿಕಲ್ಪನೆಗೆ ನಿಜವಾದ ಅರ್ಥ ಇದೆಯಾ? ಇದು ತುಂಬಾ ಆಳವಾದ ಪ್ರಶ್ನೆ. ಅಥವಾ ನಾವೆಲ್ಲರೂ ಕೇವಲ ಮೊದಲೇ ಬರೆಯಲ್ಪಟ್ಟ ಒಂದು ಅದ್ಭುತವಾದ, ಶಾಶ್ವತವಾದ, ಬದಲಾಯಿಸಲಾಗದ ಸ್ಕ್ರಿಪ್ಟ್ನ ಅರಿವಿಲ್ದೆ ಮತ್ತೆ ಮತ್ತೆ ಅಭಿನಯಿಸ್ತಿದ್ದೀವಾ? ಇದರ ಬಗ್ಗೆ ಯೋಚಿಸಿದಷ್ಟು ಕುತೂಹಲ ಹೆಚ್ಚಾಗುತ್ತೆ. ಈ ಪ್ರಶ್ನೆಗೆ ಉತ್ತರಿಸೋದು ಅಷ್ಟು ಸುಲಭವಲ್ಲ. ಆದರೆ ಇದರ ಬಗ್ಗೆ ಖಂಡಿತವಾಗಿಯೂ ಸ್ವಲ್ಪ ಸಮಯ ತೆಗೆದುಕೊಂಡು ಎಲ್ಲರೂ ಯೋಚಿಸಿ ನೋಡಿ. ಜಗತ್ತನ್ನು ನೋಡೋ ಹೊಸ ದೃಷ್ಟಿಕೋನ ನೀಡೋ ಇಂದಿನ ನಮ್ಮ ಈ ಸ್ಟಡಿ ಸೆಷನ್ನಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ಮೂಲವಸ್ತುವಿನೊಂದಿಗೆ ನಾವು ಮತ್ತೆ ಸಿಗೋಣ.